ಇದರನ್ನ ಎಲ್ಲ ನಮ್ಮ ಮುಖಂಡರು, ಡೈರಿಯ ಎಲ್ಲ ಡೆಲಿಗೇಟ್ಸ್ಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಬೆಂಬಲ ಸೂಚಿಸೋದಕ್ಕೆ ನಿನ್ನೆಯಿಂದಲೂ ಇಷ್ಟೇ ಜನ, ಇವತ್ತು ಕೂಡ ಅಷ್ಟೇ ಜನ, ಅಷ್ಟೇ ಉತ್ಸಾಹದಿಂದ 2 ದಿವಸದಲ್ಲೂ ಕೂಡ ಬಂದು ನಮ್ಮ ಅಭ್ಯರ್ಥಿಗಳಾದಂಥ ಶ್ರೀಯುತ ಕಾಂತರಾಜ್ ಅವರು ಮಂಚೇನಹಳ್ಳಿ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅದೇ ರೀತಿ ಗೌರಿಬಿದನೂರಿಂದ ವೆಂಕಟರೆಡ್ಡಿ ಅವರು, ಅದೇ ರೀತಿ ಮಹಿಳಾ ಕ್ಷೇತ್ರದಿಂದ ಶ್ರೀಮತಿ ಸುಧಾ ಅವರು 3 ಜನ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾರೆ. ಅವರ ಬೆಂಬಲವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಂಥ ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಹಾಲು ಒಕ್ಕೂಟದ ಎಲ್ಲ ಸದಸ್ಯರುಗಳ ಅಧ್ಯಕ್ಷರಿಗೆ, ಡೆಲ್ಲಿಗೆ ಎಲ್ಲರೂ ಕೂಡ ಆತ್ಮೀಯ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. 2 ದಿವಸದಿಂದ ಬಂದಿದ್ದಾರೆ. ಅದೇ ರೀತಿ ನಮ್ಮ ಏನು ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದರೆ ಭಾಳ ಒಳ್ಳೆಯ ಅಭ್ಯರ್ಥಿಗಳು. ಟೀಕೆ ಟಿಪ್ಪಣಿ ಎಲೆಕ್ಷನ್ ನಿಂತಾಗ ಸಹಜವಾಗಿ ಬರ್ತದೆ. ವಿರೋಧಿಗಳನ್ನ ಅವರೇನೇ ನಮ್ಮ ಪಕ್ಷದಿಂದ ತಪ್ಪು ಮಾಡದೇ ಇದ್ರೂ ಕೂಡ ಓಟ್ ಬರಲಿ, ತೇಜೋವಜೆ ಮಾಡೋದು ಸಹಜವಾಗಿ ಮಾಡ್ತಾಯಿದ್ದಾರೆ. ಅದನ್ನು ಕೆಲವರು ಮಿತಿ ಮೀರಿ ಮಾಡ್ತಾಯಿದ್ದಾರೆ. ಮಾಡ್ಕೊಳ್ಳಿ. ನಮ್ಮ ಕಾಂತರಾಜರು 10 ವರ್ಷಗಳಿಂದ ಸತತವಾಗಿ ಡೈರಿಲಿ ಕೆಲಸ ಮಾಡಿ ಭಾಳಷ್ಟು ಅನುಭವ ಇರುವಂಥ ವ್ಯಕ್ತಿ. ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಕೇಳಿದ್ರು ಕೂಡ ಇವ್ರ ಪೀರಿಯಡ್ನಲ್ಲಿ ನಮಗೆ ಬಿಲ್ಡಿಂಗ್ಗಳು ಆದೋ, ನಮ್ಮ ಕಷ್ಟ ಸುಖ ಸ್ಪಂದನೆ ಮಾಡಿದ್ದಾರೆ. ನಮ್ದು ಏನೇ ಬೇಡಿಕೆ ಇಟ್ಟರು ಕೂಡ ಈಡೇರಿಸ್ಕೊಡ್ತಾಯಿದ್ರು ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನೇ ನಾನು ಸೆಲೆಕ್ಟ್ ಮಾಡಿದೆ ಸರಿ. ಅಂಥ ವ್ಯಕ್ತಿ, ಅನುಭವದಂಥ ವ್ಯಕ್ತಿ ಈ ಸರಿ ಇರಬೇಕು ಅಂತ ಈ ವ್ಯಕ್ತಿಯನ್ನು ನಾವು ಸೆಲೆಕ್ಟ್ ಮಾಡಿದೋ. ಅತ್ಯುತ್ತಮ ಆಯ್ಕೆ ಅಂತ ನನ್ನ ಭಾವನೆ. ಅದೇ ರೀತಿ ಇದಕ್ಕೆ ನಮ್ಮ ಗೌರಿಬಿದನೂರು ಕ್ಷೇತ್ರಕ್ಕೆ ವೆಂಕಟರೆಡ್ಡಿ ಅವರು ಕೂಡ ಅಷ್ಟೇ ಭಾಳ ಧಾರ್ಮಿಕ ಭಾವನೆ ಇರುವಂಥ ವ್ಯಕ್ತಿ. ಅವರು ಕೂಡ ಮೊದಲಿಂದಲೂ ಕೂಡ ಅಧ್ಯಕ್ಷರಾಗಿ 25 ವರ್ಷದ ಅನುಭವ ಇದೆ. ಅಲ್ಲಿ ಹಿರೇಬಿದನೂರಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ, ಡೈರಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಭಾಳಷ್ಟು ಅನುಭವ ಇರುವಂಥ ವ್ಯಕ್ತಿ. ನಗರಸಭೆಯ ಸದಸ್ಯರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಅಪಾರ ಅನುಭವ ಇರತಕ್ಕಂಥ, ಎಲ್ಲರ ಜೊತೆಲೂ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ವ್ಯಕ್ತಿತ್ವ ಉಳ್ಳಂಥರು. ಅವರು ಕೂಡ ಅತ್ಯುತ್ತಮ ಆಯ್ಕೆ ಅಂತ ನಮ್ಮ ಎಲ್ಲರೂ ಕೂಡ ಸೆಲೆಕ್ಷನ್ ಮಾಡಿದ್ರು. ಎಲ್ಲ ಮುಖಂಡರು ಸೆಲೆಕ್ಷನ್ ಮಾಡಿ ಅವರು ಕೂಡ ಅಭ್ಯರ್ಥಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸುಧಾ ಅಂತ ಬೊಮ್ಮಶೆಟ್ಟಿಹಳ್ಳಿ ಗ್ರಾಮದಿಂದ ಒಬ್ಬ ಮಹಿಳೆ, ಅದರಲ್ಲೂ ಕೂಡ ಒಂದು ಆರ್ಥಿಕವಾಗಿ ಬಡತನದಲ್ಲಿದ್ದಂಥ ಮಹಿಳೆ ಇದ್ದರೂ ಕೂಡ ಆಯಮ್ಮ ಸರ್ವಿಸ್ ಮಾಡೋದ್ರಲ್ಲಿ ಮತ್ತು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡುವಂಥ ಒಂದು ಸ್ವಭಾವ ಇರೋದ್ರಿಂದ ಆಯಮ್ಮನ್ನು ಈಗ ಅಭ್ಯರ್ಥಿಯಾಗಿ ಸೆಲೆಕ್ಷನ್ ಮಾಡಿದ್ದೀವಿ. ಈ 3 ಅಭ್ಯರ್ಥಿಗಳು ಖಂಡಿತವಾಗೂ ಅತ್ಯುತ್ತಮವಾದ ಅಭ್ಯರ್ಥಿಗಳು. ಇವ್ರು ಗ್ಯಾರಂಟಿ ಅತ್ಯಂತ ಬಹುಮತದಿಂದ ಗೆದ್ದು ಬರ್ತಾರೆ ಅನ್ನೋ ಒಂದು ನಮ್ಮ ಭರವಸೆ ಇದೆ. ಅದೇ ಥರ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದಿರಿ. ಎಲ್ಲರೂ ಕೂಡ ಈ ಒಂದು ಸಭೆ ಇದಕ್ಕೆ ಬಂದಿದ್ದಕ್ಕೆ, ಈ ಒಂದು ಚುನಾವಣಾ ಒಂದು ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. RRS ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಚುನಾವಣೆಗೆ ಇದೇ ಮೊದಲ ಬಾರಿಗೆ ಅದ್ದೂರಿ ರ್ಯಾಲಿ ಮುಖಾಂತರ ಗೌರಿಬಿದನೂರಿಂದ ಸುಮಾರು 30 ಕಾರುಗಳು, 10 ಟಿಟಿಗಳ ಮುಖಾಂತರ ಪ್ರಯಾಣಿಸಿ ನಾಮಪತ್ರ ಸಲ್ಲಿಸಿದ DN ವೆಂಕಟರೆಡ್ಡಿ. ಸುಮಾರು 60ಕ್ಕೂ ಹೆಚ್ಚು ಡೆಲಿಗೇಟರ್ ಮತ್ತು ಸಾವಿರಾರು ಮುಖಂಡರು ರ್ಯಾಲಿಯಲ್ಲಿ ಭಾಗವಹಿಸಿ ನಾಮಪತ್ರ ಸಲ್ಲಿಸಲು ಸಹಕಾರ ನೀಡಿದರು. ಗೌರಿಬಿದನೂರು ಶಾಸಕರಾದ KH ಪುಟ್ಟಸ್ವಾಮಿಗೌಡರು ಮಾತನಾಡಿ, ಯಾರು ಏನೇ ಟೀಕೆ ಮಾಡಿದರು, ನಮ್ಮ ಅಭ್ಯರ್ಥಿಗಳಾದ ಕಾಂತರಾಜು ಮತ್ತು DN ವೆಂಕಟರೆಡ್ಡಿ ಮತ್ತು ಸುಧಾರವರು ಸೇವೆಯ ಅನುಭವವುಳ್ಳ ಅಭ್ಯರ್ಥಿಗಳು. ಅದಕ್ಕಾಗಿ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ. ಅವರನ್ನು ಗೆಲ್ಲಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉಳಿಸಬೇಕೆಂದು ತಿಳಿಸಿದರು. ಈ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಮುಖಂಡರಾದ R. ಅಶೋಕ್, DCC ಬ್ಯಾಂಕ್ ಅಧ್ಯಕ್ಷರಾದ ವೆಂಕಟರಾಮರೆಡ್ಡಿ, PLD ಬ್ಯಾಂಕ್ ಅಧ್ಯಕ್ಷರಾದ ವಿಜಯ ರಾಘವ, ಶ್ರೀನಿವಾಸಗೌಡ, ರಮಣರೆಡ್ಡಿ, ಅನಿಲ್, ಶ್ರೀರಾಮರೆಡ್ಡಿ, ಬೊಮ್ಮಣ್ಣ, ಇನ್ನೂ ಸಾವಿರಾರು ಕಾರ್ಯಕರ್ತರು ಮತ್ತೆ ಮತದಾರರು ಉಪಸ್ಥಿತರಿದ್ದರು. ಡೈರಿಯಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂತರಾಜ್ ಅವರು ಇದ್ದಾರೆ. ಅವರು ಕೂಡ
ಜನಗಳಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿತ್ವ. ಎಷ್ಟು ಹೊತ್ತಿನಲ್ಲಿ ಅರ್ಧ ರಾತ್ರಿಯಲ್ಲಿ ಅವ್ರನ್ನ ಡೈರಿ ವಿಚಾರದಲ್ಲಿ ಆ ಹಾಲು ಉತ್ಪಾದಕರು ಏನೇ ಸಮಸ್ಯೆಗಳು ಹೇಳಿದರೂ ಕೂಡ ಅವರು ಕೂಡ ಯಾವಾಗಲೂ ಸ್ಪಂದನೆ ಮಾಡ್ಕೊಂಬರೋವಂಥ ವ್ಯಕ್ತಿತ್ವ. ಅದಕ್ಕೋಸ್ಕರ ನಮ್ಮ ಜನತೆ ಹಲವು ಡೈರಿಯ ಎಲ್ಲ ಹಾಲು ಉತ್ಪಾದಕರು ಎಲ್ಲ ಒಮ್ಮತದಿಂದ ಇವ್ರನ್ನ ಅಭ್ಯರ್ಥಿಯಾಗಿ ಮಾಡಬೇಕು ಅಂತ ಬಯಸಿದರು. ಅದಕ್ಕೋಸ್ಕರ ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಅವರು ಅದೇ ರೀತಿ ಮುಂದೆ ಕೂಡ ಈ ಹಿಂದೆ ಏನು ಸರ್ವಿಸ್ ಮಾಡ್ಕೊಂಬಂದಿದ್ರೋ ಅದೇ ರೀತಿ ಮುಂದೆ ಕೂಡ ಸರ್ವಿಸ್ ಮಾಡ್ತಾರೆ. ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ಆಗಬೇಕಾದ್ರೆ ಅವ್ರ ಹೋರಾಟನೂ ಭಾಳ ಜಾಸ್ತಿ ಇತ್ತು. ಕೋಲಾರ ಚಿಕ್ಕಬಳ್ಳಾಪುರ ಇದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಸಪ್ರೇಟಾಗಿ ಹಾಲು ಒಕ್ಕೂಟ ಬೇಕು ಅಂತ ಹೋರಾಟದಲ್ಲಿ ಅವ್ರದ್ದು ಮಹತ್ವವಾದ ಪಾತ್ರ ಇತ್ತು. ಅದರಿಂದ ಹಾಲು ಉತ್ಪಾದಕರು ಎಲ್ಲ ಡೈರಿಗಳು ಕೂಡ ಅವ್ರನ್ನ ಒಮ್ಮತದಿಂದ ಸೆಲೆಕ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ವಿ. ಅದೇ ರೀತಿ ನಮ್ಮ ವೆಂಕಟರೆಡ್ಡಿ ಅವರು ಕೂಡ ಭಾಳಷ್ಟು ವರ್ಷಗಳಿಂದ ಕೂಡ ಹಾಲು ಉತ್ಪಾದಕರ ಸಂಘದಿಂದ ಅಧ್ಯಕ್ಷರಾಗಿದ್ದರು. ಅದೇ ನಗರಸಭೆ ಸದಸ್ಯರಾಗಿದ್ದರು. ಅದೇ ರೀತಿ ಭಾಳಷ್ಟು ಸರ್ವಿಸ್ ಮೈಂಡ್ ಇರುವಂಥದ್ದು ಅವರು ನಮ್ಮಲ್ಲಿ ಅಭ್ಯರ್ಥಿಗಳು. ಇನ್ನೊಂದು ವಿಶೇಷ ಏನಂದರೆ ಯಾವುದೇ ಡೈರಿಗೆ ಅಧ್ಯಕ್ಷರಾಗಿ ಅಕಸ್ಮಾತ್ ಡೈರೆಕ್ಟ್ರಾಗಿ ಈಗ ಸೆಲೆಕ್ಷನ್ ಆಗಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರಲ್ಲ. ಯಾವುದೇ ಆರ್ಥಿಕವಾಗಿ ನಾವು ಚೆನ್ನಾಗಿರಬೇಕು, ಅದನ್ನು ಉಪಯೋಗಿಸ್ಕೋಬೇಕು, ದುರುಪಯೋಗ ಮಾಡ್ಕೋಬೇಕು ಅನ್ನೋ ಭಾವನೆ ಇಲ್ಲ. ಸರ್ವಿಸ್ ಮಾಡಬೇಕು ಅನ್ನೋ ಒಂದೇ ಒಂದು ಭಾವನೆಯಿಂದ ಅಭ್ಯರ್ಥಿಗಳಾಗಿ ವೆಂಕಟರೆಡ್ಡಿ ಆಗ್ಬೋದು, ನಮ್ಮ ಕಾಂತರಾಜು ಆಗ್ಬೋದು, ಅದೇ ಸುಧಾ ಆಗ್ಬೋದು, ಇವರೆಲ್ಲ ನಮ್ಮ ಅಭ್ಯರ್ಥಿಗಳ ಭಾವನೆ ಏನಂದರೆ ಜನಕ್ಕೆ ಸ್ಪಂದನೆ ಕೊಡಬೇಕು, ಹಾಲು ಉತ್ಪಾದಕರ ಡೈರಿಗಳನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ, ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡೋಕ್ಕೆ ಸಹಕಾರ ನೀಡಬೇಕು ಅನ್ನೋ ಒಂದು ಭಾವನೆಯಿಂದ ಬಂದಿರೋರು. ಅದಕ್ಕೋಸ್ಕರ ಈ 3 ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಸಲ್ಲಿಸಿದ್ದೀವೋ ಅದೆಲ್ಲ ನುರಿತ ಅನುಭವ ಉಳ್ಳಂಥ ಅಭ್ಯರ್ಥಿಗಳು. ಮೊದಲನೇದಾಗಿ ನಮ್ಮ ಕಾಂತರಾಜ್ ಅವರು ಮಂಚನಹಳ್ಳಿ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ವೆಂಕಟರೆಡ್ಡಿಯವರು ಗೌರಿಬಿದನೂರು ಕ್ಷೇತ್ರದಿಂದ ಹಾಲು ಒಕ್ಕೂಟಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಮಹಿಳಾ ಕ್ಷೇತ್ರದಿಂದ ಶ್ರೀಮತಿ ಸುಧಾ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಅತ್ಯುತ್ತಮ ಅಭ್ಯರ್ಥಿಗಳು. ಎಲ್ಲವರನ್ನ ಸಮಾಲೋಚನೆ ಮಾಡಿ ನಮ್ಮ ಕ್ಷೇತ್ರದ ಹಾಲು ಉತ್ಪಾದಕರನ್ನು ಅವರ ಒಂದು ಅಡ್ವೈಸನ್ನು ಕೇಳ್ಕೊಂಡು ಅವರ ಅಭಿಪ್ರಾಯದ ಮೇರೆಗೆ 3 ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿ ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ.